ನಮಸ್ಕಾರ. ಕರಾವಳಿ ಭಾರೀ ಸುದ್ದಿಯನ್ನು ಮಾಡಿದಂತಹ ಚಿತ್ರ ಈ ದಿನ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ನೋಡಿದಾಗ ಚಿತ್ರವನ್ನು ವೀಕ್ಷಣೆ ಮಾಡಿದಂತಹ ಹಲವು ಪ್ರೇಕ್ಷಕರು ಚಿತ್ರದ ಬಗ್ಗೆ, ಚಿತ್ರದ ಮೇಕಿಂಗ್ ಬಗ್ಗೆ, ಪಾತ್ರಧಾರಿಗಳ ಅಭಿನಯದ ಬಗ್ಗೆ ತುಂಬಾ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಇದು ಕರಾವಳಿಯ ಒಂದು ಸೊಗಡಿರುವಂಥ ಚಿತ್ರ ಅಂತ. ಕರಾವಳಿಯ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ಮಾಡಿರುವಂಥದ್ದಾಗಿರ್ಬೋದು. ಹಾಗೆಯೇ ಚಿತ್ರದ ಒಂದು ಮೇಕಿಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ತುಂಬ ಮನೋರಂಜನೆ ಜೊತೆಗೆ ಒಂದು ಕರಾವಳಿಯ ಸೊಗಡನ್ನು ತೋರಿಸುವಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೀಕ್ಷಣೆ ಮಾಡಿದಂಥ ಪ್ರೇಕ್ಷಕರು ತುಂಬ ಖುಷಿಯಿಂದ ಚಿತ್ರದ ಬಗ್ಗೆ ಹೋಲಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಂಬಳದ ಒಂದು ವೈಭವೀಕರಣದ ಚಿತ್ರೀಕರಣ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆಯೇ ಮಹಾಬಲ, ಮಹಾವೀರ ಪಾತ್ರಗಳು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಕಲಾವಿದರು. ಹಿನ್ನೆಲೆ ಸಂಗೀತ ಮಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ಕಂಪ್ಲೀಟಾಗಿ ಒಂದು ಪೈಸಾ ವಸೂಲ್ ಚಿತ್ರ, ಒಂದು ನೆಲದ ಸೊಗಡಿನ ಇರುವಂಥ ಒಂದು ಚಿತ್ರದ ಬಗ್ಗೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶಕರು. ಸಂಭಾಷಣೆಗಳಾಗಿರ್ಬೋದು, ಹಿನ್ನೆಲೆ ಸಂಗೀತ ಆಗಿರಬಹುದು, ಎಲ್ಲವೂ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಚಿತ್ರವನ್ನು ವೀಕ್ಷಣೆ ಮಾಡಿದಂಥವರಿಗೆ ಒಂದು ಖುಷಿಯನ್ನು ನೀಡಿದೆ. ಯಾಕಂತೇಳಿದ್ರೆ ಒಂದು ನೆಲದ ಸೊಗಡಿರುವಂಥ ಚಿತ್ರ ಅಂತಲೇ ಹೇಳ್ಬೋದು. ಚಿತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರನ್ನು ತಲುಪಲಿ. ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಕರಾವಳಿ ಭಾರೀ ಸುದ್ದಿಯನ್ನು ಮಾಡಿದಂತಹ ಚಿತ್ರ ಈ ದಿನ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ನೋಡಿದಾಗ ಚಿತ್ರವನ್ನು ವೀಕ್ಷಣೆ ಮಾಡಿದಂತಹ ಹಲವು ಪ್ರೇಕ್ಷಕರು ಚಿತ್ರದ ಬಗ್ಗೆ, ಚಿತ್ರದ ಮೇಕಿಂಗ್ ಬಗ್ಗೆ, ಪಾತ್ರಧಾರಿಗಳ ಅಭಿನಯದ ಬಗ್ಗೆ ತುಂಬಾ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಇದು ಕರಾವಳಿಯ ಒಂದು ಸೊಗಡಿರುವಂಥ ಚಿತ್ರ ಅಂತ. ಕರಾವಳಿಯ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ಮಾಡಿರುವಂಥದ್ದಾಗಿರ್ಬೋದು. ಹಾಗೆಯೇ ಚಿತ್ರದ ಒಂದು ಮೇಕಿಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ತುಂಬ ಮನೋರಂಜನೆ ಜೊತೆಗೆ ಒಂದು ಕರಾವಳಿಯ ಸೊಗಡನ್ನು ತೋರಿಸುವಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೀಕ್ಷಣೆ ಮಾಡಿದಂಥ ಪ್ರೇಕ್ಷಕರು ತುಂಬ ಖುಷಿಯಿಂದ ಚಿತ್ರದ ಬಗ್ಗೆ ಹೋಲಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಂಬಳದ ಒಂದು ವೈಭವೀಕರಣದ ಚಿತ್ರೀಕರಣ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆಯೇ ಮಹಾಬಲ, ಮಹಾವೀರ ಪಾತ್ರಗಳು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಕಲಾವಿದರು. ಹಿನ್ನೆಲೆ ಸಂಗೀತ ಮಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ಕಂಪ್ಲೀಟಾಗಿ ಒಂದು ಪೈಸಾ ವಸೂಲ್ ಚಿತ್ರ, ಒಂದು ನೆಲದ ಸೊಗಡಿನ ಇರುವಂಥ ಒಂದು ಚಿತ್ರದ ಬಗ್ಗೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶಕರು. ಸಂಭಾಷಣೆಗಳಾಗಿರ್ಬೋದು, ಹಿನ್ನೆಲೆ ಸಂಗೀತ ಆಗಿರಬಹುದು, ಎಲ್ಲವೂ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಚಿತ್ರವನ್ನು ವೀಕ್ಷಣೆ ಮಾಡಿದಂಥವರಿಗೆ ಒಂದು ಖುಷಿಯನ್ನು ನೀಡಿದೆ. ಯಾಕಂತೇಳಿದ್ರೆ ಒಂದು ನೆಲದ ಸೊಗಡಿರುವಂಥ ಚಿತ್ರ ಅಂತಲೇ ಹೇಳ್ಬೋದು. ಚಿತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೇಕ್ಷಕರನ್ನು ತಲುಪಲಿ. ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು ಸ್ನೇಹಿತರೆ.